ರಾಜ್ಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿರುವಂತೆಯೇ ಅತ್ತ ಉಡುಪಿಯಲ್ಲೂ ಕೂಡ ಮೇಘ ಸ್ಫೋಟ ಸಂಭವಿಸಿದೆ. ಭಾರೀ ಮಳೆಯಿಂದಾಗಿ ನೀರಲ್ಲಿ ಜನರ ಬದುಕು ಕೊಚ್ಚಿ ಹೋಗಿದೆ. ಮಳೆ ಮಹಾಮಳೆಗೆ ಪಶ್ಚಿಮ ಘಟ್ಟದ ತಪ್ಪಲಿನ ಬುಡ ಅಲುಗಾಡಿದೆ. ಹಠಾತ್ ಜಲಪ್ರಳಯಕ್ಕೆ ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾಗಿದೆ. ಮನೆಗಳು ಮುಳುಗಿದ್ರೆ ಇತ್ತ ಜನರ ಪಾಡು ಹೇಳತೀರದಾಗಿದೆ. ಮೇಘಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಜನ, ತೋಟದಲ್ಲಿ ತೇಲಿ ಹೋದ ಕಾರು, ತೋಟ ಗದ್ದೆಗಳಿಗೆ ನುಗ್ಗಿದ ನೀರು, ತುಂಬಿ ಹರಿಯುತ್ತಿರುವ ನದಿ ತೊರೆಗಳು, ಅಡಿಕೆ ಮರಗಳ ನಡುವೆ ಸಿಲುಕಿದ ಕಾರು, ಮನೆ ದೇವಸ್ಥಾನಗಳು ಸಂಪೂರ್ಣ ಜಲಮಯ. ರಣಭೀಕರ ಜಲಪ್ರಳಯಕ್ಕೆ ಉಡುಪಿಯ ಹೆಬ್ರಿ ಜನ ಏಕಾಏಕಿ ಮೇಘಸ್ಫೋಟಕ್ಕೆ ಬಿಲ್ಲಾಡಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಹೊಳೆಗಳು ಉಕ್ಕಿ ಹರಿದಿದ್ದು ಮನೆ ಕೃಷಿ ಜಮೀನುಗಳು ಜಲಮಯವಾಗಿದೆ. ಮುದ್ರಾಡಿ ಸಂಪರ್ಕಿಸುವ ಬಿಲ್ಲಾಡಿ ರಸ್ತೆ ಸಂಪೂರ್ಣ ಜಲಮಯವಾಗಿದೆ. ಕಾಂತಾರಬೈಲು, ಹೊಸಕಂಬಳ ಗ್ರಾಮಗಳ ಮನೆಗಳಿಗೆ ನೀರು ನುಗ್ಗಿದೆ. ಒಟ್ಟಾರೆ ಹಠಾತ್ ಜಲಪ್ರಳಯ ಉಂಟಾಗಿದ್ರಿಂದ ಜನರ ಬದುಕು ನೀರಲ್ಲಿ ಕೊಚ್ಚಿ ಹೋಗಿದ್ದಂತೂ ಸುಳ್ಳಲ್ಲ. ಹರೀಶ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಒಂದು ಕಡೆ ರೇಣುಕಾಸ್ವಾಮಿ ಆತ್ಮದ ಕಾಟ, ಮತ್ತೊಂದು ಕಡೆ ಬೆನ್ನು ನೋವು. ಎರಡು ಕಾಟದಿಂದ ಕಾಟೇರ ಕಂಗಲಾಗಿ ಹೋಗಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದರೆ ಬೆನ್ನು ನೋವು ಬಾಧಿಸ್ತಾ ಇದ್ರು ಕೂಡ ಚಿಕಿತ್ಸೆ ಪಡೆಯೋಕೆ ದರ್ಶನ್ ಒಲ್ಲೆ ಅಂತಿದ್ದಾರಂತೆ. ವಿಚಿತ್ರ ದರ್ಶನ. ಕಾಟೇರನ ಕನಸಲ್ಲಿ ವಿಚಿತ್ರ ದರ್ಶನವಾಗ್ತಿದೆ. ಸಾರಥಿ ಸ್ವಪ್ನದಲ್ಲೂ ರೇಣುಕಾಸ್ವಾಮಿ ಪ್ರತ್ಯಕ್ಷವಾಗ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಜಗ್ಗುದಾದ ನಿದ್ದೆಯಿಂದ ಬೆಚ್ಚಿ ಬೀಳ್ತಿದ್ದಾನೆ. ಹೀಗಿರುವಾಗಲೇ ತೀವ್ರ ಬೆನ್ನು ನೋವಿಂದ ಭೂಪತಿ ಬಳಲುತ್ತಿದ್ದಾನೆ. ಬೆನ್ನು ನೋವಿದ್ರೂ ಜಗ್ಗುದಾತ ಡೋಂಟ್ ಕೇರ್. ಸ್ಕ್ಯಾನ್ ಮಾಡಿಸದೆ ಚಿಕಿತ್ಸೆ ಪಡೆಯದೆ ಮುಂಡಾಟ. ಪರಪ್ಪನ ಪಂಜರದಲ್ಲಿ ಹಾಯಾಗಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಸಾರಥಿ ತೀವ್ರ ಬೆನ್ನು ನೋವಿಂದ ಬಳಲುತ್ತಿದ್ದಾನೆ. ಜೈಲು ಅಧಿಕಾರಿಗಳು, ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೂ ದಾಸ ಕೇರ್ ಮಾಡ್ತಿಲ್ಲ. ವೈದ್ಯರು ಎಷ್ಟೇ ಹೇಳಿದ್ರು ದರ್ಶನ್ ಮಾತ್ರ MRI ಸ್ಕ್ಯಾನಿಂಗ್ಗೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಚಿಕಿತ್ಸೆ ಪಡೆಯೋದಕ್ಕೂ ಮುಂದಾಗ್ತಾ ಇಲ್ಲ. ದರ್ಶನ್ ಮುಂಡಾಟಕ್ಕೆ ಜೈಲಧಿಕಾರಿಗಳು ಗರಂ. ದರ್ಶನದ್ದು ಮೊದಲೇ ಹೈ ಪ್ರೊಫೈಲ್ ಕೇಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜೈಲಧಿಕಾರಿಗಳ ಕುತ್ತಿಗೆಗೆ ಬರುತ್ತೆ. ಆದರೆ ಈ ಭಂಡ ಭೂಪತಿ ಮಾತ್ರ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿಲ್ಲ. ಇದೇ ಕಾರಣಕ್ಕೆ ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ವಿಜಯಲಕ್ಷ್ಮಿಗೆ ಜೈಲು ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ.
ಆರೋಗ್ಯದ ಬಗ್ಗೆ ಅಯ್ಯನಿಗೆ ಬುದ್ಧಿ ಹೇಳೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಒಂದು ವೇಳೆ ಪತ್ನಿ ಮಾತಿಗೆ ದಾಸ ತಲೆ ಬಾಗಿದ್ರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕಾಟೇರನಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದ್ರೆ ದರ್ಶನ್ ಚಿಕಿತ್ಸೆಯನ್ನು ನಿರಾಕರಿಸುವ ಸಾಧ್ಯತೆ ಇದೆ. ಬೆನ್ನು ನೋವು ಸಿವಿಯರ್ ಆದ್ರೆ ಆಸ್ಪತ್ರೆಯ ನೆಪ ಹೇಳಿ ಕೋರ್ಟ್ ಅನುಮತಿ ಪಡೆದು ಬೆಂಗಳೂರಿಗೆ ಶಿಫ್ಟ್ ಆಗುವ ಲೆಕ್ಕಾಚಾರದಲ್ಲಿದ್ದಾರಂತೆ ಚಕ್ರವರ್ತಿ. ಅದೇನೇ ಇರಲಿ, ದರ್ಶನ್ ಚಿಕಿತ್ಸೆಗೆ ಒಪ್ಪುತ್ತಾನಾ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆಗಲು ಕೋರ್ಟ್ಗೆ ಅರ್ಜಿ ಹಾಕ್ತಾನಾ ಅನ್ನೋ ಪ್ರಶ್ನೆಗೆ ನಾಳೆಯೇ ಉತ್ತರ ಸಿಗಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪುಸ್ತಕ ಅಥವಾ ಪೋಸ್ಟರ್ಗಳಲ್ಲಿ ಚಿತ್ತಾರಗಳನ್ನು ಬಿಡಿಸೋದನ್ನು ನೋಡಿದ್ದೀವಿ. ಆದರೆ ಮೈಸೂರಲ್ಲಿ ಡ್ರೋನ್ಗಳ ಚಿತ್ತಾರಕ್ಕೆ ಜನ ಫುಲ್ ಫಿದಾ ಆಗಿದ್ದಾರೆ. ನೀವು ಕೂಡ ಈ ಸ್ಟೋರಿ ನೋಡಿ ಫಿದಾ ಆಗಿ. ಬಾನಂಗಳದಲ್ಲಿ ಡ್ರೋನ್ಗಳ ಚಿತ್ತಾರ. ಡ್ರೋನ್ ಕಲರವಕ್ಕೆ ಸಾಂಸ್ಕೃತಿಕ ನಗರಿ ಫಿದಾ. ಆಕಾಶದಲ್ಲಿ ಡ್ರೋನ್ಗಳಿಂದ ಮೂಡಿದ ಬಣ್ಣ ಬಣ್ಣದ ಚಿತ್ತಾರ. 1500 ಡ್ರೋನ್ಗಳ ಕಲರವ. ರಾಷ್ಟ್ರಧ್ವಜ, ಚಂದ್ರಯಾನ, ವಿಶ್ವ ಭೂಪಟ, ಅರಳಿಮರ, ತಿಮಿಂಗಿಲ, ಚಾಮುಂಡೇಶ್ವರಿ ಸೇರಿದಂತೆ 15ಕ್ಕೂ ಹೆಚ್ಚು ವಿನ್ಯಾಸಗಳ ಕಲರವ. ಇನ್ನೊಂದೆಡೆ ಕಿಕ್ಕಿರಿದು ತುಂಬಿರುವ ಜನರು. ಅರಮನೆ ನಗರಿಯ ಬಾನಂಗಳದಲ್ಲಿ ಡ್ರೋನ್ಗಳ ಚಿತ್ತಾರ ಬಿಡಿಸುವ ಮೂಲಕ ಲಕ್ಷಾಂತರ ಜನರ ಕಣ್ಮನ ಸೆಳೆದಿದೆ. ಸುಮಾರು 1500 ಡ್ರೋನ್ಗಳನ್ನು ಬಳಸಿ ಮೈಸೂರು, ಚಾಮುಂಡಿ ಬೆಟ್ಟ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಲಾಯಿತು. ಸಾವಿರಾರು ಜನರು ಆಗಸದಲ್ಲಿ ಡ್ರೋನ್ ಚಿತ್ತಾರವನ್ನು ಕಣ್ತುಂಬಿಕೊಂಡರು. ಅಂಬಾರಿಯಿಂದ ಹಿಡಿದು ಕರ್ನಾಟಕ ಭೂಪಟದವರೆಗೆ ಹಲವು ಚಿತ್ತಾರಗಳು ಆಗಸದಲ್ಲಿ ಮೂಡಿಬಂದವು. ಈ ವೇಳೆ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಜನರು ಕಿಕ್ಕಿರಿದು ಸೇರಿದ್ದರು. ಒಟ್ಟಾರೆ ಡ್ರೋನ್ ಶೋಗೆ ಸಾಂಸ್ಕೃತಿಕ ನಗರಿ ಜನರು ಫುಲ್ ಫಿದಾ ಆಗಿದ್ದಾರೆ. ಆದರೆ ನೀವು ಒಮ್ಮೆ ಮೈಸೂರು ದಸರಾ ನೋಡಲು ಹೋದರೆ ಡ್ರೋನ್ ಶೋ ಮಾತ್ರ ಮಿಸ್ ಮಾಡ್ಕೋಬೇಡಿ. ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು.